ಹಾಯ್ ಹಲೋ ಗುಡ್ ಮಾರ್ನಿಂಗ್. ಅಡುಗೆಗೆ ಸ್ವಾಗತ. ಇವತ್ತು ಮಾಡ್ತಿರುವಂತಹ ಅಡುಗೆ ಟೊಮೊಟೊ ಬಾತ್. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೊಳೆದಿಟ್ಟಿರುವಂಥ ಅಕ್ಕಿ, ನೀರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ. ಇದಕ್ಕೆ ಕಾದಿರುವಂಥ ಎಣ್ಣೆಗೆ ಪುದೀನ, ಏಲಕ್ಕಿ, ಚಕ್ಕೆ ಹಾಗೂ ಪಲಾವ್ ಎಲೆಯನ್ನು ಹಾಕಿದ್ದೀನಿ ಕಾದಿರುವಂಥ ಎಣ್ಣೆಗೆ. ಇದಕ್ಕೆ ನಂತರ ನೋಡಿ ಈಗ ಹಾಕಿದ್ದೀನಿ. ಇದಕ್ಕೆ ಒಂದಿಷ್ಟು ಕರಿಬೇವನ್ನು ಹಾಕಿ ಅದು ಚಟಪಟ ಅಂದ ತಕ್ಷಣ ಮೆಣಸಿನ್ಕಾಯಿ ಹಾಗೆ ನೀರುಳ್ಳಿಯನ್ನು ಹಾಕಿ ನಂತರ ಇದನ್ನು ಗೂರಾಡಿ ಗೂರಾಡಿದ ನಂತರ ಇದಕ್ಕೆ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಗೂರಾಡಿ. ಟೊಮೊಟೊ ಹಾಕಿದ ತಕ್ಷಣ ಉಪ್ಪನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಉಪ್ಪು ಹಾಕ್ಬಿಟ್ರೆ ಎಲ್ಲ ಮಾಗಿಬಿಡುತ್ತೆ. ಹಾಗಾಗಿ ಚಿಟಿಕೆ ಅರಿಶಿನ ಹಾಕಬೇಕು ಇದಕ್ಕೆ. ನಂತರ ನಮಗೆ ಅದಕ್ಕೆ ಬೇಕಾಗಿರುವಂಥ ಖಾರವನ್ನು ಹಾಕಬೇಕು. ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿಯನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ಬೇಕಾಗಿರುವಂಥ ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಗೂರಾಡಿ. ಈಗ ಟೊಮೊಟೊ ಚೆನ್ನಾಗಿ ಮಾಗಿದೆ. ಇದಕ್ಕೆ ಪುದೀನ ಸೊಪ್ಪು ಹಾಕೋಣ. ನಂತರ ಬೆಳ್ಳುಳ್ಳಿಯನ್ನು ಹಾಕೋಣ. ಹಾಕಿ ನಂತರ ಚೆನ್ನಾಗಿ ಇದನ್ನು ಗೂರಾಡಬೇಕು. ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಯಾಕೆಂದರೆ ಹಿಂಗು ತೆಂಗು ಇಲ್ದಲೆ ಯಾವ ಅಡುಗೆನೂ ಆಗಲ್ಲ ಅಂತ ಹೇಳ್ತಾರಲ್ವ, ಅದಕ್ಕೆ. ನೋಡಿ ಚೆನ್ನಾಗಿ ಮಾಗಿದ್ದ ನಂತರ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀವಿ. ಅದಕ್ಕೆ ನೀರನ್ನು ಕೂಡ ಸೇರಿಸಿದ್ದೀವಿ. ಆ ನೀರನ್ನು ಇದಕ್ಕೆ ಹಾಕೋಣ. ಎಷ್ಟು ಅಕ್ಕಿ ತೊಳೆದಿಟ್ಟಿದ್ದೀವೋ ಅದಕ್ಕೆ ಸರಿಯಾಗಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ನೋಡಿ, ನೀರನ್ನು ಹಾಕಿದ ಮೇಲೆ ಒಂದು ಕುದಿ ಬರಬೇಕು. ಆ ಕುದಿ ಬಂದಮೇಲೆ ನಾವು ಮೊದಲೇ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಈಗ ಅಕ್ಕಿಯನ್ನು ಹಾಕಿದ್ದೀವಿ. ಅಕ್ಕಿಯನ್ನು ಹಾಕಿದ ನಂತರ ಒಂದು ಸರಿ ಹೀಗೆ ಗೂರಾಡಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಬೇಕು. ಮುಚ್ಚಿ ಒಂದು ಕೂಗೋವರೆಗೂ ಕೂಗಿದ ನಂತರ ಇದನ್ನು ಆಫ್ ಮಾಡಬೇಕು. ನೋಡಿ, ಇದು ಕೂಗಿದೆ. ಇದನ್ನು ಆಫ್ ಮಾಡೋಣ.